ಕನ್ನಡಿಗರಿಗೆ ನಟಿ ರಶ್ಮಿಕಾ ಮಂದಣ್ಣ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಿಲ್ಲ. ನ್ಯಾಷನಲ್ ಕ್ರಶ್ ಆಗಿರುವ ಹುಡುಗರ ಮನ ಕದ್ದಿರುವ ಈ ಚೆಲುವೆ ಸಾಲು ಸಾಲು ಸಿನಿಮಾಗಳಿಂದ ಸದ್ದು ಮಾಡುತ್ತಿದ್ದಾರೆ. ಒಂದೆಡೆ ಟಾಲಿವುಡ್ನಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳುತ್ತಲೇ ಮತ್ತೊಂದೆಡೆ ಬಾಲಿವುಡ್ನಲ್ಲಿ ಮಿಂಚುತ್ತಿದ್ದಾರೆ. ರಣಬೀರ್ ಕಪೂರ್ ಅಭಿನಯದ ಅನಿಮಲ್ ಚಿತ್ರದ ಬ್ಲಾಕ್ ಬಸ್ಟರ್ ನಂತರ ರಶ್ಮಿಕಾಗೆ ಬಾಲಿವುಡ್ನಿಂದ ಸಿಕ್ಕಾಪಟ್ಟೆ ಆಫರ್ಗಳು ಬರುತ್ತವೆ. ಇದೀಗ ರಶ್ಮಿಕಾ ಸಂಬಂಧಿಸಿದ ಸುದ್ದಿಯೊಂದು ಸಿನಿ ಇಂಡಸ್ಟ್ರಿಯಲ್ಲಿ ವೈರಲ್ ಆಗಿದೆ. ಈವರೆಗೂ ತನ್ನ ಸೌಂದರ್ಯದಿಂದ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿದ್ದ ಈ ಸುಂದರಿ ಸದ್ಯದಲ್ಲಿ ಪ್ರೇಕ್ಷಕರನ್ನು ಎದುರಿಸಲು ತಯಾರಾಗುತ್ತಿದ್ದಾರಂತೆ. ಹೌದು, ರಶ್ಮಿಕಾ ಹಾರರ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ. ಪ್ರಸ್ತುತ ಬಾಲಿವುಡ್ನಲ್ಲಿ ಹಾರರ್ ಸಿನಿಮಾಗಳು ಟ್ರೆಂಡ್ ಇದೆ. ಕೊಂಚ ನಗುವಿನ ಜೊತೆಗೆ ಭಯವಿದ್ದರೆ ಸಾಕು, ಪ್ರೇಕ್ಷಕರಿಂದ ಕಲೆಕ್ಷನ್ ಸುರಿಮಳೆಯಾಗುತ್ತದೆ. ಇದಕ್ಕೆ ಇತ್ತೀಚಿನ ಸಿನಿಮಾಗಳೇ ಸಾಕ್ಷಿ. ಅಜಯ್ ದೇವಗನ್ ನಟನೆಯ ಸೈತಾನ್ ಮತ್ತು ಅಭಯ್ ವರ್ಮಾ ಅಭಿನಯದ ಮಂಜ್ಯ ಹಾಗೂ ಇತ್ತೀಚೆಗೆ ಬಿಡುಗಡೆಯಾದ ಸ್ತ್ರೀ 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿವೆ. ಇದೀಗ ರಶ್ಮಿಕಾ ಇದೇ ಜಾನರ್ನಲ್ಲಿ ಸಿನಿಮಾ ಮಾಡಲಿದ್ದಾರೆ. ವ್ಯಾಂಪೈರ್ಸ್ ಆಫ್ ವಿಜಯನಗರ ಎಂಬ ಹಾರರ್ ಡ್ರಾಮಾ ತಯಾರಾಗುತ್ತದೆ. ಈ ಚಿತ್ರವನ್ನು ಆದಿತ್ಯ ಸರ್ಪೋದರ್ ಡೈರೆಕ್ಷನ್ ಮಾಡುತ್ತಿದ್ದಾರೆ. ವಿಜಯನಗರದ ಇತಿಹಾಸದ ಹಿನ್ನೆಲೆಯಲ್ಲಿ ಈ ಕತೆ ಹಂಪಿಯ ಸುತ್ತಮುತ್ತ ಸುತ್ತುತ್ತದೆ. 14ನೇ ಶತಮಾನದ ವಿಜಯನಗರದ ಇತಿಹಾಸದಿಂದ ಆರಂಭವಾಗಿ ಇಂದಿನವರೆಗೂ ವಿವಿಧ ಕಾಲಘಟ್ಟಗಳ ಕಥೆಯನ್ನು ಇದರಲ್ಲಿ ತೋರಿಸಲು ಚಿತ್ರತಂಡ ಹೊರಟಿದೆ. ವಿಭಿನ್ನ ಶೇಡ್ ಇರುವ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಳ್ಳಲಿದ್ದಾರೆ. ಆಯುಷ್ಮಾನ್ ಖುರಾನ ನಾಯಕನಾಗಿ ಕಾಣಿಸಿಕೊಳ್ಳಲಿರುವ ಈ ಚಿತ್ರದ ಶೂಟಿಂಗ್ ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಲಿದೆಯಂತೆ. ರಶ್ಮಿಕಾ ಸದ್ಯ ಸಾಲು ಸಾಲು ಸಿನಿಮಾಗಳು ಬ್ಯುಸಿಯಾಗಿದ್ದಾರೆ. ರಶ್ಮಿಕಾ ಅಭಿನಯದ ಪುಷ್ಪ 2 ಮತ್ತು ಚಾವಾ ಒಂದೇ ದಿನ ಬಿಡುಗಡೆಯಾಗುತ್ತದೆ. ಇವರೊಂದಿಗೆ ಧನುಷ್ ನಟನೆಯ ಕುಬೇರ ಚಿತ್ರದಲ್ಲೂ ನಟಿಸುತ್ತಿದ್ದಾರೆ. ರಾಹುಲ್ ರವೀಂದ್ರನ್ ಅವರ ದ ಗರ್ಲ್ ಫ್ರೆಂಡ್ ಕೂಡ ಈ ವರ್ಷಕ್ಕೆ ಬಿಡುಗಡೆಯಾಗಲಿದೆ. ಇಲ್ಲಿಯವರೆಗೂ ತನ್ನ ಸೌಂದರ್ಯದಿಂದಲೇ ಮೋಡಿ ಮಾಡಿದ್ದ ರಶ್ಮಿಕಾ ಪ್ರೇಕ್ಷಕರನ್ನು ಎದುರಿಸಲು ರೆಡಿಯಾಗುತ್ತಿದ್ದಾರೆ. ಹೀಗೆ ನೋಡ್ತಾ ಇರಿ JL ಮೀಡಿಯಾ ನ್ಯೂಸ್ ಕನ್ನಡ ಅಪ್ಡೇಟ್ಸ್ಗಾಗಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.